ಇನ್ನು ವಿನೇಶ್ ಫೋಗಟ್ ಫೈನಲ್ ಪಂದ್ಯ ಆಡಲು ಕೆಲವೇ ಗಂಟೆ ಬಾಕಿ ಇರುವಾಗಲೇ ಒಲಿಂಪಿಕ್ ಸಮಿತಿ ಇವರನ್ನು ಅನರ್ಹ ಮಾಡಿದೆ. ಈ ಆಘಾತದಲ್ಲಿರುವ ವಿನೇಶ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಸಾಂತ್ವನ ಹೇಳಿದ್ದಾರೆ. ವಿನೇಶ್, ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್, ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್, ನೀವು ಭಾರತದ ಹೆಮ್ಮೆ ಮತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ. ಇಂದಿನ ಹಿನ್ನಡೆ ನಿಮಗೆ ಮಾತ್ರವಲ್ಲದೆ ಇಡೀ ದೇಶವಾಸಿಗಳಿಗೆ ನೋವು ತಂದಿದೆ. ಬಟ್ ಯು ಆರ್ ಎ ಚಾಂಪಿಯನ್ ಅಂತ ಮೋದಿಯವರು ಒಂದು ಸಕಾರಾತ್ಮಕವಾಗಿ ಟ್ವೀಟ್ ಮಾಡಿದ್ದಾರೆ. ಆಯ್ತು ರೀ, ಇಷ್ಟೆಲ್ಲ ಆಯಿತು, ಒಂದು 100 ಗ್ರಾಮ್ ವಿಚಾರಕ್ಕೆ ನೀವೇನು ಮಾಡೋಕ್ಕಾಗಲ್ವಾ? ಮಾಡ್ತಾ ಇದ್ದಾರೆ. ಸುಮ್ಮನೆ ಕುಳಿತಿಲ್ಲ ಭಾರತ, ಕೂತ್ಕೋ ಬಾರ್. ಫೋಗಟ್ ಅನರ್ಹತೆ ಇಡೀ ದೇಶಾದ್ಯಂತ ಸುದ್ದಿಯಾಗಿದೆ. ಅದನ್ನು ಕೆಲವರು ಪಾಲಿಟಿಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು BJP, ಕಾಂಗ್ರೆಸ್, JDS ಬಿಟ್ಬಿಡಿ, ದೇಶ ಮೊದಲು ನಮಗೆ. ಅನರ್ಹತೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರಂತೆ ನರೇಂದ್ರ ಮೋದಿ. ಭಾರತ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷೆ ಪಿ ಟಿ ಉಷಾ ಗೊತ್ತಲ್ಲ, ಓಟದ ರಾಣಿ, ನಮ್ಮ ಭಾರತದ ಓಟದ ರಾಣಿ ಪಿ ಟಿ ಉಷಾ, ಪಯ್ಯೋಳಿ ಎಕ್ಸ್ಪ್ರೆಸ್ ಉಷಾ ಜೊತೆ ಚರ್ಚೆ ಮಾಡಿದ್ದಾರೆ. ಪಿ ಟಿ ಉಷಾ ಅವರಿಂದ ಮಾಹಿತಿ ಪಡೆದಿದ್ದಾರಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಫೋಗಟ್ ಬೆಂಬಲಿಸಲು ಏನಾದರೂ ಮಾರ್ಗಗಳು ಇದೆಯಾ ಅಂತೇಳಿ, ಅಂದರೆ ಇದನ್ನು ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆಯಾ, ಏನಾದರೂ ಒಂದಿರುತ್ತೆ. ಇಲ್ಲ ಸರ್, ಅವ್ರ ಹತ್ರ ಕೇಳಿದ್ರೆ ಆಗುತ್ತೆ, ಇವ್ರ ಹತ್ರ ಕೇಳಿದ್ರೆ ಮಾಡುತ್ತೆ, ಇಲ್ಲ ಇದನ್ನು ನೀವು ಮತ್ತೊಮ್ಮೆ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ, ಎಲ್ಲೋ ಒಂದು ಇರುತ್ತೆ ಒಮ್ಮೊಮ್ಮೆ, ಎಲ್ಲೋ ಒಂದು ಅದಿದೆಯಾ. ಆಮೇಲೆ ನಾವು ಪ್ರೊಟೆಸ್ಟ್ ಮಾಡಿದರೆ ಅವಕಾಶ ಇದೆಯಾ, ಅಗತ್ಯ ಬಿದ್ದಲ್ಲಿ ಪ್ರಬಲ ವಿರೋಧ ಮಾಡೋಕ್ಕೂ ಮುಂದಾಗಿ ಅಂಥೇಳಿ ಹೇಳಿದ್ದಾರಂತೆ ಪ್ರಧಾನಿ ನರೇಂದ್ರ ಮೋದಿ. ಪಿ ಟಿ ಉಷಾ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಏನೆಲ್ಲ ನಿರ್ಧಾರ ಕೈಗೊಳ್ಳಬೇಕು, ವರಿ ಮಾಡ್ಕೋಬೇಡಿ, ನಾನು ಅದು ಆಗಬೇಕು, ಇದಾಗಬೇಕು, ಏನು ಬೇಕಿದ್ರೂ ಮಾಡೋಣ ಅಂತ ಹೇಳಿದ್ದಾರೆ. ಅದು ಒಬ್ಬ ನಾಯಕನಾಗಿ ಅವರು ಹೇಳುವಂಥ ಜವಾಬ್ದಾರಿ. ಆದರೆ ಏನೋ ಈಗ ಪಾಲಿಟಿಷಿಯನ್ಸ್ ಮಾಡ್ತಾರಲ್ಲ, ನಾಳೆ ಇದರ ಮುಂದೆ ಧರಣಿ, ಗಾಂಧಿ ಪ್ರತಿಮೆ ಮುಂದೆ ಧರಣಿ, ಹಂಗೆಲ್ಲ ಆಗಲ್ಲ. ಫೋಗಟ್ ಅನರ್ಹತೆಯನ್ನು ಪ್ರಶ್ನೆ ಮಾಡೋದಕ್ಕೆ ಅಸಾಧ್ಯ ಇದೆ. ಒಲಿಂಪಿಕ್ ಸಮಿತಿಯಲ್ಲಿ ಮೇಲ್ಮನವಿಗೆ ಅವಕಾಶ ಇಲ್ಲ. ಈಗ ನಾವು ಹೇಳ್ತೀವಲ್ವ, ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ ಅಂತೇಳಿ ಕ್ರಿಕೆಟಲ್ಲಿ ಹೇಳ್ತೀವಿ ತಾನೆ. ಅಂತಿಮ ತೀರ್ಮಾನ ಬೇಡಪ್ಪ ಅಂತ ಹೇಳಿದಾಗ ಥರ್ಡ್ ಅಂಪೈರ್ ಬಂದು, ಮೊದಲೆಲ್ಲ ಥರ್ಡ್ ಅಂಪೈರ್ ಇಲ್ಲ, ಮೊದಲು ಅಂಪೈರ್ ಕೊಟ್ಟರೆ ಮುಗೀತು ಅಲ್ವಾ. ಫೈನಲ್ ಅಂಪೈರ್ ಕೊಟ್ಟದ್ದು ಫೈನಲ್ ತಾನೆ. ಹಾಗೆಯೇ ಅವರೊಮ್ಮೆ ಡಿಸೈಡ್ ಮಾಡಿದರೆ ಮುಗೀತು. ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ನಡೆ ನಿಗೂಢವಾಗಿದೆ. ಏನು ಮಾಡುತ್ತೆ ಗೊತ್ತಿಲ್ಲ, ನಮ್ಮ ಅಸೋಸಿಯೇಷನ್ ನಡೆ ಏನು ಮಾಡುತ್ತೆ ಅದರ ಬಗ್ಗೆ ಕೂಡ ಬಹಳ ಕುತೂಹಲ ಇದೆ, ನೋಡೋಣ ಏನಾಗುತ್ತೆ ಅಂತೇಳಿ. ಇವಿಷ್ಟು ವಿನೇಶ್ ಫೋಗಟ್ ಚಿನ್ನ ಬಂದಷ್ಟೇ ಖುಷಿಯಾಗಿದೆ ನಮಗೆ ನಿಮ್ಮ ಸಾಧನೆಗಾಗಿ. ವಿನೇಶ್ ಫೋಗಟ್ ಚಿನ್ನ ಬರುತ್ತೋ ಬಂದಿಲ್ವೋ, ನೀವು ಅನರ್ಹಗೊಂಡಿದ್ದೀರಾದರೆ ನೀವು ಅಲ್ಲಿ ತನಕ ತಲುಪಿರೋದಿದೆಯಲ್ಲ, ಇಡೀ 140 ಕೋಟಿ ಭಾರತೀಯರಿಗೆ ಹೆಮ್ಮೆ. ನಿಮಗೆ ನಮ್ಮ ಕಡೆಯಿಂದ ದೊಡ್ಡ ಸಲ್ಯೂಟ್. ಗೆಲ್ತಾರೆ, 53 kgಯಲ್ಲಿ ಸೋಲ್ತಾರೆ. ಆ ಕಾರಣಕ್ಕಾಗಿ 50 kgಯಲ್ಲಿ ನಾನು ಗೆಲ್ತಾ ಇದ್ದೀನಿ ಅಂತೇಳಿ 50 kg ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾರೆ ವಿನೇಶ್ ಫೋಗಟ್. ಆಯ್ತಪ್ಪ, ನೀವೆಲ್ಲ ಇಷ್ಟೆಲ್ಲ ಹೇಳ್ತೀರಿ, ಪ್ಯಾರಿಸ್ಗೆಲ್ಲ ಹೋಗ್ತೀರಿ, ಇಷ್ಟೆಲ್ಲ ತಂತ್ರಜ್ಞಾನ ಇದೆ, ಇಷ್ಟೆಲ್ಲ ಮುಂದುವರೆದಿದ್ದೀವಿ, ನಾವು ಕಡಿಮೆ ಮಾಡೋಕ್ಕೆ ಬರಲ್ವಾ? ಏನು ಒಂದು 100 ಗ್ರಾಮ್ ಕಡಿಮೆ ಮಾಡೋದೇನು ದೊಡ್ಡ ಕಷ್ಟನಾ? 1 kg ಕಡಿಮೆ ಮಾಡೋದು ದೊಡ್ಡ ಕಷ್ಟನಾ? ಕಷ್ಟ ಅಲ್ಲ. ಒಂದು ಮಾತು ಕೇಳಿ ಬರ್ತಾ ಇದೆ, ನೆನ್ನೆನೇ ಫೈನಲ್ ಪಂದ್ಯ ಆಗಿದ್ದಿದ್ದರೆ ಗೆದ್ದು ಬಿಡ್ತಾ ಇದ್ರೇನೋ ಅಂತೇಳಿ. ಯಾಕಂದರೆ 3 ಬ್ಯಾಕ್ ಟು ಬ್ಯಾಕ್ ಮ್ಯಾಚನ್ನು ಗೆಲ್ತಾರೆ ವಿನೇಶ್ ಫೋಗಟ್, 3 ಬ್ಯಾಕ್ ಟು ಬ್ಯಾಕ್. ಆಮೇಲೆ ಈ ಫೋಗಟ್ ಫ್ಯಾಮಿಲಿ ಇದ್ದಾರಲ್ಲ, ನೀವು ದಂಗಲ್ ಪಿಕ್ಚರ್ ನೋಡಿರ್ಬೋದು, ಅಮೀರ್ ಖಾನ್ ಅವರು. ಇವರ ಫ್ಯಾಮಿಲಿ ಬಗ್ಗೆನೇ ಇರುವಂಥ ಸ್ಟೋರಿ ಅದು, ಇವರ ಫ್ಯಾಮಿಲಿ ಬಗ್ಗೆನೇ. ಅದರ ಬಗ್ಗೆ ಇನ್ನೊಂದು ದಿವಸ ಹೇಳ್ತೀನಿ. ಕೇವಲ 100 ಗ್ರಾಮ್ ಶಾಕ್ ನೋಡಿ ಯಾವ ರೀತಿ ಅಂತೇಳಿ. ನೋಡಿ, ಈ ಅಥ್ಲೆಟ್ಸು ಅಥವಾ ಬಾಡಿ ಬಿಲ್ಡರ್ಸ್ ಇವರೆಲ್ಲ ಒಂದು ಗುಲಾಬ್ ಜಾಮೂನು ತಿನ್ನೋದಿಲ್ಲ ಅವರು. 500 ಗ್ರಾಮ್ ಕ್ಯಾಲರಿ ಜಾಸ್ತಿ ಆಗುತ್ತೆ, ಹಿಂಗೆಲ್ಲ ಇದೆ ಅದು. 500 ಗ್ರಾಮ್ ಅಂದರೆ ಆ ಗ್ರಾಮ್ ಈ ಗ್ರಾಮ್ ಬೇರೆ. 1 kg ತಂದರೆ 1 kg 1 ಪೌಂಡ್ ಅಂದರೆ ಇವರ ಲೆಕ್ಕದಲ್ಲಿ 3500 ಕ್ಯಾಲರಿ. 1 kg ಅಂತಂದರೆ 7000 ಕ್ಯಾಲರಿ, ಹಿಂಗೆಲ್ಲ ಇರುತ್ತೆ. 7000 ಕ್ಯಾಲರಿ. ಒಬ್ಬ ಸಾಧಾರಣವಾಗಿ ಈ ಥ್ರೆಡ್ ಮಿಲ್ಲಲ್ಲಿ ಓಡುವವನು, 1 ಗಂಟೆ ಓಡುವವನು ಕೂಡ, ಮ್ಯಾಕ್ಸಿಮಮ್ 1 ಗಂಟೆ ಓಡಿದರೂ ಕೂಡ ಅವನು 1000 ಕ್ಯಾಲರಿ ಕಡಿಮೆ ಮಾಡ್ಬೋದು. ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಬೇಡ, ಕ್ಯಾಲರಿಗಿಲ್ಲೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಈ 100 ಗ್ರಾಮ್ ವಿಚಾರಕ್ಕೆ ಬರ್ತೀನಿ ನೋಡಿ. ನಿನ್ನೆ 3 ಪಂದ್ಯಗಳನ್ನು ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ರು ನಮ್ಮ ವಿನೇಶ್ ಫೋಗಟ್. ಇಂದು ರಾತ್ರಿ 9:45ಕ್ಕೆ ಕುಸ್ತಿ ಫೈನಲ್ ಪಂದ್ಯ 50 kg ವಿಭಾಗದಲ್ಲಿ. ನಾನು 9:45 ಅಥವಾ 10 ಗಂಟೆಗೆ ಸ್ಪೆಷಲ್ ನ್ಯೂಸ್ ಕೊಡ್ತಾ ಇದ್ದೆ, ಚಿನ್ನ ಗೆದ್ದರು, ಬೆಳ್ಳಿ ಗೆದ್ದರು, ಏನಾದರೂ ಒಂದು. ಪಂದ್ಯ ನಡೆಯುವ ದಿನದ ಬೆಳಗ್ಗೆ, ಅಂದರೆ ಇವತ್ತು ಬೆಳಗ್ಗೆ ಮತ್ತು ಸಂಜೆ ತೂಕ ಪರೀಕ್ಷೆ ಆಗುತ್ತೆ. ಈ ತೂಕ ಪರೀಕ್ಷೆ ಹೆಂಗಿರುತ್ತೆ ಅಂದರೆ, ತುಂಬ ತೆಳುವಾದ ಬಟ್ಟೆ ಧರಿಸಬೇಕು, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ತೆಳು ಬಟ್ಟೆ ಧರಿಸಲು ಅವಕಾಶ ಇರುತ್ತೆ. ದಪ್ಪದಾಗಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತೇಳಿ. ಆಮೇಲೆ ಕೂದಲು ಕಟಿಂಗ್ ಮಾಡಿಸ್ತಾರೆ, ತುಂಬ ಲಾಂಗ್ ಇದ್ದರೆ ಕಟ್ ಮಾಡ್ತಾರೆ. ಬೆಳಗ್ಗೆ ವಿನೇಶ್ ಫೋಗಟ್ ತೂಕ ಪರೀಕ್ಷೆ ನಡೆಸಲಾಯಿತು. ಬೆಳಗ್ಗೆ ಮತ್ತು ಸಂಜೆ ಮಾಡ್ತಾರಲ್ಲ, ಬೆಳಗ್ಗೆ ಪರೀಕ್ಷೆ ನಡೆಸಲಾಯಿತು.
ವಿನೇಶ್ ದೇಹದ ತೂಕ 100 ಗ್ರಾಮ್ ಹೆಚ್ಚಾಗಿತ್ತು. ವಿನೇಶ್ ಫೋಗಟ್ ನಿನ್ನೆ ಬರೋಬ್ಬರಿ 50 kg ಇದ್ರಂತೆ. ಆದರೆ ಒಂದೇ ದಿನದಲ್ಲಿ 2 kg ತೂಕ ಹೆಚ್ಚಾಗಿತ್ತಂತೆ. ಇದು ಭಾಳ ಆಶ್ಚರ್ಯ ಎಲ್ರಿಗೂ ಕೂಡ. ಯಾಕಂದರೆ ನೀವಿವತ್ತು ಸಖತ್ತಾಗಿ ಊಟ ಮಾಡಿದರೂ ಕೂಡ ನಾಳೆ ಬೆಳಗ್ಗೆ ಅದು ಜಾಸ್ತಿ ಆಗಲ್ಲ. ಅದು ಜಾಸ್ತಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದೇನಾಗಿದೆ, ಜಾಸ್ತಿ ಆಗಿದೆ. ಪಂದ್ಯ ಮುಗಿದ ಮೇಲೆ ನಿನ್ನೆ ಅವರೊಂದು ಸಖತ್ತಾಗಿ ಊಟ ಮಾಡಿದ್ರಂತೆ. ಊಟ ಮಾಡಿದರೂ ಕೂಡ ಒಬ್ಬ ಅಥ್ಲೆಟ್ ಆದ ಕಾರಣಕ್ಕಾಗಿ, ಒಬ್ಬ ಕುಸ್ತಿಪಟು ಆದ ಕಾರಣಕ್ಕಾಗಿ ಅವ್ರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತೇಳಿ. ಆದರೆ ಊಟದ ಬಳಿಕ ತೂಕ ನೋಡಿದಾಗ ಫುಲ್ ಶಾಕ್ ಆಗಿದೆಯಂತೆ ಅವರಿಗೆ. ವಿನೇಶ್ ಫೋಗಟ್ ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ, ಮಲಗಲೇ ಇಲ್ಲ. ರಾತ್ರಿ ಫುಲ್ ಜಾಗಿಂಗ್ ಅಂದರೆ ಜಂಪ್ ಹೊಡೆಯೋದು, ಸ್ಕಿಪ್ಪಿಂಗ್ ನಿಮ್ಗೆ ಗೊತ್ತಿದೆ, ಸೈಕ್ಲಿಂಗ್ ಮಾಡಿ 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 ಎಲ್ಲ ರಕ್ತ ಹರಿಸಿದ್ರಂತೆ. ಇಡೀ ರಾತ್ರಿ ನಿದ್ದೆ ಮಾಡದೆ ಫುಲ್ ವರ್ಕೌಟ್ ಮಾಡಿದರು. ರಾತ್ರಿ ಪೂರ್ತಿ ವರ್ಕೌಟ್ ಮಾಡಿದ ವಿನೇಶ್ ಫೋಗಟ್ 9.90 ಕಿಲೋ ಅಂದರೆ 2 kgಗೆ 100 ಗ್ರಾಮ್ ಕಡಿಮೆ ಅಲ್ಲಿ ತನಕ ಮಾಡಿದ್ದಾರೆ ಅಂತ. ಅದು ಬೇರೆ ಬೇರೆ ಕಥೆ ಇರುತ್ತೆ ಬಿಡಿ, ಅಷ್ಟು ಮಾಡಿದ್ರು ಇಷ್ಟು ಮಾಡಿದ್ರು ಬೇರೆ ವಿಚಾರ. ಆದರೆ 100 ಗ್ರಾಮ್ ಕಡಿಮೆ ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಹಾಗಂತ 100 ಗ್ರಾಮ್ ಇಟ್ಕೋತಾರೆ ಅಂತಲ್ಲ, ಅವರೊಂದು ಅವಕಾಶ ಕೊಡ್ತಾರೆ, ಸ್ವಲ್ಪ ಇಷ್ಟಿರ್ಬೋದು. ಆದರೆ ಅದಕ್ಕೆ ಹೊರತಾಗಿ 100 ಗ್ರಾಮ್ ಜಾಸ್ತಿ ಇತ್ತು. ಆ 100 ಗ್ರಾಮ್ ತೂಕ ಅಧಿಕ ಇದ್ದ ಕಾರಣಕ್ಕಾಗಿ ಅವರನ್ನು ಆಟ ಆಡುವಂಗೆ ಇಲ್ಲ, ಅನರ್ಹ ಮಾಡಿಬಿಟ್ಟಿದ್ದಾರೆ. ಈಗ ನಮಗೇನಿರುತ್ತೆ, ಇದಿಲ್ಲ ಅಂದರೆ ಸೆಕೆಂಡ್ ಪ್ಲೇಸ್, ಹಂಗೇನಿಲ್ಲ, ಅನರ್ಹ. ನೀವು ಆಟ ಆಡೋಂಗೆ ಇಲ್ಲ, ಬೆಳ್ಳಿನೂ ಇಲ್ಲ, ಚಿನ್ನನೂ ಇಲ್ಲ. ಈಗ ಒಂದು ವೇಳೆ ಫೈನಲ್ಗೆ ಆಯ್ಕೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಸೋತರು ಬೆಳ್ಳಿ ಬರುತ್ತೆ. ಅಥವಾ ಫೈನಲ್ಗೆ ಆಯ್ಕೆ ಆಗಿದ್ದಾರೆ, ಒಂದೇ ಗೇಮಲ್ಲಿ ಏನೋ ಒಂದು ಹುಷಾರಿಲ್ಲ, ಗೇಮಿಂದ ವಾಪಸ್ ತಗೊಂಡ್ರು, ಬೆಳ್ಳಿ ಬರುತ್ತೆ. ಆದರೆ ಇದು ಯಾವುದು ಇದರಲ್ಲಿ ಚಾನ್ಸ್ ಇರೋದಿಲ್ಲ, ಅನರ್ಹಗೊಂಡಿದ್ದಾರೆ. ಆಮೇಲೆ ವಿನೇಶ್ ಫೋಗಟ್ ಅವರ ಈ ಹಿಂದೆ ಕೂಡ ಇಂಥ ಅನೇಕ ಬ್ಯಾಡ್ ಲಕ್ ಸ್ಟೋರಿಗಳು ತುಂಬ ಇದೆ, ಅದೀಗ ಸದ್ಯಕ್ಕೆ ಬೇಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.